ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಊರಲ್ಲಿ ಹಬ್ಬ, ಮಾರಿ ಹಬ್ಬ ಅಂತ, ತೆಂಬಿಟ್ಟಿನ ಹಬ್ಬ. ಅದಕ್ಕೆ ಇವಾಗ ನಾನು ದೇವಸ್ಥಾನ ಪೂಜೆಗೆ ಹೋಗ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಸೆಕೆಂಡ್ ಡೇ ಹೆಂಗೆ ಹೋಗುತ್ತೆ ಅಂತ ನಾನು ವೀಡಿಯೋ ಹಾಕ್ತೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ವೀಡಿಯೋ ಫುಲ್ ವಿಸಿಟ್ ಮಾಡಿ. ನಾನು ದೇವಸ್ಥಾನದಿಂದ ಬಂದುಬಿಟ್ಟು ನೆಕ್ಸ್ಟು ಹೆಂಗೆ ನಡೀತು ನಂದು ಇವತ್ತು ಡಯೆಟ್ಟು ಅಂತ ವೀಡಿಯೋ ಹಾಕ್ತೀನಿ. ತುಂಬ ಬ್ಯುಸಿ ಇದ್ದೀನಿ, ಆದರೂ ಟ್ರೈ ಮಾಡಿ ವೀಡಿಯೋ ಹಾಕ್ತಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋ ನೋಡಿ ಫ್ರೆಂಡ್ಸ್. ತೆಂಬಿಟ್ಟು ಇದು ನಮ್ಮೂರಲ್ಲಿ ಹಬ್ಬ, ಅದಕ್ಕೆ ಮಾಡಿರೋದು. ಇದು ಆರತಿಗೆ ಈ ಥರ ಮಾಡ್ಕೊಂಡಿದ್ದೀನಿ ಆರತಿಗೆ. ಇಲ್ಲಿಷ್ಟಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ನೋಡಿ, ಮುರಿದು ತೋರಿಸ್ತೀನಿ ನಾನು ನಿಮಗೆ. ಸೂಪರಾಗಿರುತ್ತೆ. ನಾನು ಡಯಟ್ಗೆ ಆ್ಯಕ್ಚುಲಿ ಇದನ್ನು ತಿನ್ನಬಾರ್ದು, ಒಂದು ತಿನ್ಬೋದು ಅಷ್ಟೇ, ಜಾಸ್ತಿ ತಿನ್ನಬಾರ್ದು. ಆದರೆ ನನ್ನ ಫೇವ್ರೇಟು, ಸ್ವಲ್ಪ ಜಾಸ್ತಿ ತಿನ್ಬಿಡ್ತೀನಿ. ಡಯಟ್ ಹೆಂಗೆ ಹೋಯ್ತದೆ ಏನೋ ಗೊತ್ತಿಲ್ಲ. ನೋಡಿ ಸೂಪರಾಗಿದೆ. ಈಗ ಫ್ರೆಂಡ್ಸ್, ನಾನು ಎಂದಿನಂತೆ ಮಾಮೂಲಿ ಎದ್ದು ಬೆಳಿಗ್ಗೆ 6 o'clock ಕಷಾಯ ಕುಡ್ದಿದ್ದೀನಿ. ನೆಕ್ಸ್ಟ್ 20 ನಿಮಿಷ ವರ್ಕೌಟ್ ಮಾಡಿದ್ದೀನಿ. ನೆಕ್ಸ್ಟು ನಲ್ಲಿಕಾಯಿ ಜ್ಯೂಸ್ ಕುಡ್ದಿದ್ದೀನಿ. ಅದನ್ನು ನಿಮಗೆ ನಾನು ತೋರಿಸ್ತಾ ಇಲ್ಲ, ದಿನ ಏನು ತೋರಿಸೋದು ಅಂತ ನೆನ್ನೆ ವಿಡಿಯೋಲ್ಲೇ ಎಲ್ಲ ತೋರಿಸಿದ್ದೀನಿ. ಆ 3 ಆದಮೇಲೆ ಈಗ ತಿಂಡಿ ಏನು ಮಾಡೋದು ಅಂತ ತೋರಿಸ್ತೀನಿ. ತಿಂಡಿ ಏನು ಮಾಡಿದ್ದೀನಿ ಅಂತ. ಮುಂದೆ ತಿಂಡಿ ತಿಂದ್ಕೊಂಡು ಮುಂದೆ ಮಧ್ಯಾಹ್ನ ಊಟ ಏನು ತಿಂದಿದ್ದೀನಿ, ಸಂಜೆ ಲಂಚ್ ಏನು ತಗೊಂಡೆ, ಅಷ್ಟೊಂದು ಸಂಜೆ ಡಿನ್ನರ್ ಏನು ತಗೊಂಡೆ, ಸಾರಿ ಲಂಚಲ್ಲ, ಡಿನ್ನರ್ ಏನು ತಗೊಂಡೆ ಅಂತ ತೋರಿಸಿದ್ದೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ಪ್ಲೀಸ್ ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಫ್ರೆಂಡ್ಸ್. ತಿಂಡಿಗೆ ನಾನು ಇವತ್ತು ಸೂಪರ್ ಲಂಚು, ಅದನ್ನು ತಿಂತಾ ಬಂದರೆ ನೀವು, ಬ್ರೇಕ್ಫಾಸ್ಟ್ ತಿಂತಾ ಬಂದರೆ ನೀವು ಫ್ರೆಂಡ್ಸ್ ವೆಯ್ಟ್ ಲಾಸ್ ನೀರಂತೆ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅದು ಅವಲಕ್ಕಿ ಮೊದಲೇ ಕೃಷ್ಣನಿಗೆ ಪ್ರಿಯೆ, ನನಗೂ ಅಷ್ಟೇ ಇಷ್ಟ. ಅವಲಕ್ಕಿಲಿ ಫ್ರೆಂಡ್ಸ್ ಕ್ಯಾಲೋರಿ ಕಡಿಮೆ ಇರೋದನ್ನ ವೆಯ್ಟ್ ಲಾಸ್ ಫಾಸ್ಟಾಗಿ ಆಗುತ್ತೆ. ಅದರಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ಹೇಳೋಕ್ಕಾಗ್ತಾಯಿಲ್ಲ. ಅದು ತಿಂಡಿ ಅದು ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಅದನ್ನು ನೀವು ಡಯಟಲ್ಲಿ ಫಾಲೋ ಮಾಡ್ಕೊಳ್ಳಿ. ಅವಲಕ್ಕಿ ಮತ್ತು ನುಗ್ಗೆ ಸೊಪ್ಪಂತೂ ಹೇರಳವಾಗಿ ಪೌಷ್ಟಿಕಾಂಶ ಇದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತು, ಫೈಬರು, ಪ್ರೋಟೀನು, ವಿಟಮಿನ್ ಸಿ ಎಲ್ಲ ತುಂಬಾ ಸಿಕ್ಕಾಬಿಟ್ಟಿದೆ. ಡಯಾಬಿಟಿಸ್ ಅವ್ರಿಗೆ, ಪ್ರತಿಯೊಬ್ಬರು ಆರೋಗ್ಯ ಸಮಸ್ಯೆಗೂ ಒಳ್ಳೆಯದು. ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ. ಅದರಲ್ಲಿ ಹೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ಇವತ್ತಿನ ಎಪಿಸೋಡಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಅವಲಕ್ಕಿ ಹಾಕಿ ನುಗ್ಗೆ ಸೊಪ್ಪು ಹಾಕಿ ನಾನು ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಆ ರೀತಿ ಮಾಡ್ಕೋತೀನಿ. ಅದನ್ನು ಬೇಕಾದ್ರೆ ಬ್ರೇಕ್ಫಾಸ್ಟು ತಿನ್ಬೋದು, ಡಿನ್ನರ್ಗೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ವೀಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮಾಡ್ಕೊ ತಿಂತಾ ಬನ್ನಿ. ನೀವು ಬೆಳಗ್ಗೆಗೆ ವೆಯ್ಟ್ ಚೆಕ್ ಮಾಡಿ ಎಷ್ಟು ಕ್ಯಾಲರಿ ಕಡಿಮೆ ಬರುತ್ತೆ ಅಂದರೆ ರಿಯಲಿ ನೀವೇ ನಂಬೋದಿಲ್ಲ, ಅಷ್ಟು ಕ್ಯಾಲರಿ ಕಡಿಮೆ ಬರುತ್ತೆ. ವೆಯ್ಟ್ ಲಾಸ್ಗಂತೂ ಸೂಪರ್ ಬ್ರೇಕ್ಫಾಸ್ಟ್ ಅಂತ ಅಂದರೆ, ತಿಂಡಿ ಅಂತ ಅಂದರೆ ಅವಲಕ್ಕಿ. ಹೇಗೆ ಮಾಡೋದು ಅಂತ ನಾನು ನುಗ್ಗೆ ಸೊಪ್ಪಾಕಿ ತೋರಿಸಿದ್ದೀನಿ. ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗೋಕ್ಕೆ ಈಚೆ ಬಂದಿದ್ದೀನಿ ನಾನು. ಈಚೆ ಎಲ್ಲ ಹೊರಡ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸು ಇವರೆಲ್ಲ ನನ್ನ ಫ್ರೆಂಡ್ ಇವರು, ನಮ್ಮ ಪಕ್ಕದ ಮನೆಯವರು, ಇವರೆಲ್ಲ ಒಟ್ಟಿಗೆ ಜಾಯ್ನ್ ಆಗಿ ಈಗ ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೊರಡ್ತೀವಿ ಆರತಿ ತಗೊಂಡು. ಅವ್ರು ನಂದಿನಿ ಅಂತ, ಈ ಕಡೆ ಇರೋ ಶಕು ಅಕ್ಕ ಅಂತ, ಆ ಕಡೆ ಇರೋ ಶಾಲಿನಿ, ಈ ಕಡೆ ಇರೋರು ಅಭಿ, ಇವರೆಲ್ಲ ನಮ್ಮ ಪಕ್ಕದ ಮನೆಯವರು ಫ್ರೆಂಡ್ಸ್. ಎಲ್ಲ ಒಟ್ಟಿಗೆ ಫ್ರೆಂಡ್ಸ್ ಈಗ ಜಾಯ್ನ್ ಆಗಿ ಆರತಿ ತಗೊಂಡು ಹೊರಡ್ತಾ ಇದ್ದೀವಿ. ಈಗ ಫ್ರೆಂಡ್ಸ್, ನಾನು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಚಿತ್ರಾನ್ನ ಅಂತನಾದರೂ ಅಂದ್ಕೊಳ್ಳಿ, ಅವಲಕ್ಕಿ ಉಪ್ಪಿಟ್ಟು ಅಂತನಾದ್ರು ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಅವಲಕ್ಕಿದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ಮೆಥಡಲ್ಲಿ, ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಈಗ 1-2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಜಾಸ್ತಿ ಹಾಕ್ಕೊಂಡಿಲ್ಲ ನಾನು, 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಪ್ರೋಟೀನ್ ಹೇರಳವಾಗಿದೆ, ವೆಯ್ಟ್ ಲಾಸ್ಗೆ ನೋ ಪ್ರಾಬ್ಲಮ್ ಇದು. ಕಡಲೆ ಬೀಜ ಹೇರಳವಾಗಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಬೇಕಾದ್ರೆ ಕಡಲೆಬೇಳೆನೂ ಹಾಕೋಬೋದು ಫ್ರೆಂಡ್ಸ್. ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಇವು 3 ಮಾತ್ರ ಹಾಕೋತೀನಿ. ನನಗೆ ಕಡಲೆಬೇಳೆ ಫ್ಲೇವರ್ ಅಷ್ಟು ಇಷ್ಟ ಆಗೋಲ್ಲ. ಉದ್ದಿನಬೇಳೆ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಮಧ್ಯ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕೊಂಡು 1-2 ನಿಮಿಷ ಹೀಗೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆದಾಗ ಫ್ರೆಂಡ್ಸ್ ಒಂದು 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಸಣ್ಣಕ್ಕೆ ಮಾಮೂಲಿ ನಾನು ಜಾರಿದೆಲ್ಲ ಅದರಲ್ಲಿ ಉತ್ತರಿಸ್ಕೊಂಡಿದ್ದೀನಿ. ಈಗ 4 ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಇದು ಕಲರ್ ಚೇಂಜ್ ಆಗಲಿ ಫ್ರೆಂಡ್ಸ್, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 1 ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ. ಆ 1 ಗ್ಲಾಸ್ ಅವಲಕ್ಕಿನ ಈ ಸಮಯದಲ್ಲಿ ತೊಳ್ಕೊತೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ದಾಗಲೇ ತೊಳ್ಕೊಳ್ಳಿ. ಮೊದಲೇ ತೊಳೆಯೋಕ್ಕೆ ಹೋಗ್ಬಿಟ್ರೆ, ನೀವು ಉಣಿ ಹಾಕ್ಬಿಟ್ರೆ ಜಾಸ್ತಿ ಉಂತ್ಬಿಟ್ರೆ ಸ್ವಲ್ಪ ಚೆನ್ನಾಗಿರಲ್ಲ.
ಬಾಯಿಗೆ ಒಂಥರ ಕರ್ಕ ಸಿಕ್ಕಿದ್ರೆ ಚೆಂದ ಫ್ರೆಂಡ್ಸ್. ಜಾಸ್ತಿ ಬೆಂದೋದ ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ. ಈಗ ಅದನ್ನು ಒಂದ್ಸಲ ವಾಶ್ ಮಾಡಿಬಿಟ್ಟು ಈಗ ಚೆನ್ನಾಗಿರೋ ನೀರಲ್ಲಿ ನೆನೆ ಹಾಕಿದ್ದೀನಿ. ಈಗ ಇದನ್ನು ಉಪ್ಪು ಹಾಕೋಣ. ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಫ್ರೆಂಡ್ಸ್ ನಾನು ಅವಲಕ್ಕಿಗೂ ಸೇರಿಸೇ ಉಪ್ಪು ಹಾಕ್ಕೊಬಿಡ್ತೀನಿ, ಉಪ್ಪಿನ ಪುಡಿನ. ಈಗ ಮಿಕ್ಸ್ ಮಾಡೋಣ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ನುಗ್ಗೆ ಸೊಪ್ಪು ಹಾಕೋಣ ಫ್ರೆಂಡ್ಸ್. ನುಗ್ಗೆ ಸೊಪ್ಪನ್ನ ನಾನು ಮಾಮೂಲಿ ನಂದು ಅದು ಮಿಕ್ಸಿಲೇ ಬಂದಿದ್ದೆ ಜಾರು. ಕೇಳಿದ್ರಿ ಸರಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಜಾರ್ ಎಲ್ಲಿ ಯಾವುದು ಮ್ಯಾಮ್ ಅಂತ. ಇದು ನಾನು ಮಿಕ್ಸಿ ತಗೊಂಡಾಗಲೇ ಆಲೇ 4 ವರ್ಷ ಆಯಿತು. ಅದ್ರ ಜೊತೆನೇ ಜಾರ್ ಬಂದಿದೆ ಫ್ರೆಂಡ್ಸ್. ಇದರಲ್ಲಿ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡ್ಬೋದು, ಸೊಪ್ಪು ಎಲ್ಲ ಕಟ್ ಮಾಡ್ಬೋದು. ಈಗ ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀನಿ. ಮೊದಲೇ ಹಾಕ್ಬೇಕಾಯ್ತು ಹಸಿಮೆಣ್ಸಿಕಾಯಿ, ಈಗ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಮೊದಲೇ ಹಾಕೋಬಿಡಿ. ಈಗ ಅದನ್ನು ಸಣ್ಣ ಕುತ್ರಿಸ್ಕೊಂಡು ನುಗ್ಗೆ ಸೊಪ್ಪನ್ನ ಹಾಕೋತಾಯಿದ್ದೀನಿ. ಈಗ ಇದನ್ನು ಫ್ರೆಂಡ್ಸ್ ಒಂದು 6 ನಿಮಿಷ ನೀಟಾಗಿ ಫ್ರೈ ಆಗಲಿ. ಇದು ಅವಲಕ್ಕಿಲೂ ಅಷ್ಟೇ ಫ್ರೆಂಡ್ಸ್, ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ, ಸುಲಭವಾಗಿ ಜೀರ್ಣ ಆಗುತ್ತದೆ ಫ್ರೆಂಡ್ಸ್. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿರುತ್ತದೆ, ಕಡಿಮೆ ಕ್ಯಾಲೋರಿ ಹೊಂದಿದೆ ಅವಲಕ್ಕಿ, ಕಬ್ಬಿಣಾಂಶ ಸಮೃದ್ಧವಾಗಿದೆ, ಫೈಬರ್ ಹೇರಳವಾಗಿದೆ ಫ್ರೆಂಡ್ಸ್. ಅವಲಕ್ಕಿ ತುಂಬಾ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪಲ್ಲೂ ಅಷ್ಟೇ ಫ್ರೆಂಡ್ಸ್, ಸಾಕಷ್ಟು ಪೌಷ್ಟಿಕಾಂಶ ಇದೆ. ನುಗ್ಗೆ ಸೊಪ್ಪು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಸೇವನೆ ಮಾಡ್ತಾ ಬನ್ನಿ. ನಿಜವಾಗ್ಲೂ ವಾರದಲ್ಲಿ 3 ಸಲ ತಗೊಳ್ಳಿ, ತುಂಬಾ ಒಳ್ಳೆಯದು. ಇದು ಮಲಬದ್ಧತೆಗೆ ಒಳ್ಳೆಯದು, ಕಣ್ಣಿನ ಸಮಸ್ಯೆಗೆ ಒಳ್ಳೆಯದು, ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಸುತ್ತದೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ರೋಗ ನಿರೋಧಕ ಶಕ್ತಿ ಇದೆ, ಡಯಾಬಿಟಿಸ್ ತುಂಬ ನಿಯಂತ್ರಣದಲ್ಲಿಡುತ್ತೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ಮೂಳೆ ಮತ್ತು ಹಲ್ಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು. ಕ್ಯಾಲ್ಶಿಯಮ್ಮು, ಐರನ್ನು, ಪ್ರೋಟೀನು, ಮಿನರಲ್ಸು, ವಿಟಮಿನ್ ಸಿ, ಎ ಎಲ್ಲ ಹೇರಳವಾಗಿದೆ ಫ್ರೆಂಡ್ಸ್. ಆದ್ದರಿಂದ ಇದು ವೆಯ್ಟ್ ಲಾಸ್ಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಮತ್ತು ಕೂದಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ವಾರದಲ್ಲಿ 3 ದಿನನಾದರೂ ನುಗ್ಗೆ ಸೊಪ್ಪು ಯೂಸ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ. ಇವತ್ತು ಅದಕ್ಕೆ ನಾನು ನುಗ್ಗೆ ಸೊಪ್ಪು ಸಾಂಬಾರು, ನುಗ್ಗೆ ಸೊಪ್ಪು ತಿಂಡಿನೇ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡ್ತೀನಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ನೆಕ್ಸ್ಟು ಅವಲಕ್ಕಿನ ನಾನು ಹಿಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀರು ಸಮೇತ ಹಾಕೋಬೇಡಿ, ನೀಟಾಗಿ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಒಂದ್ಸಲ ಮಾಡಿಬಿಟ್ರೆ ಬ್ರೇಕ್ಫಾಸ್ಟ್ಗೆ ಎನಿ ಟೈಮ್ ಇದನ್ನೇ ಮಾಡ್ಕೊಳ್ಳೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಧ್ಯ ಕಡಲೆ ಬೀಜ, ಉದ್ದಿನಬೇಳೆ ಎಲ್ಲ ಸಿಗ್ತಾ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೇಕಂದರೆ ನೀವು ಅಷ್ಟೊತ್ತು ಪುಡಿ ಹಾಕ್ಕೊಳ್ಳಿ. ನನಗಿಷ್ಟ ಆಗಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಆರೋಗ್ಯಕರ ಹೆಲ್ತಿ ಬ್ರೇಕ್ಫಾಸ್ಟ್. ಮಕ್ಕಳು ಬೇಕಾದ್ರೂ ತಿನ್ಬೋದು, ವಯಸ್ಸಾದವರು ಬೇಕಾದ್ರೂ ತಿನ್ಬೋದು, ಯಾರು ಬೇಕಾದರೂ ತಿನ್ಬೋದು, ವೆಯ್ಟ್ ಲಾಸ್ಗಾದರೂ ತಿನ್ಬೋದು, ಹಾಗೇನು ತಿನ್ಬೋದು. ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ನಾನು ರಾಗಿ ಮುದ್ದೆ ಮತ್ತು ನುಗ್ಗೆ ಸೊಪ್ಪು, ಹೆಸ್ರು ಕಾಳು, ಬೇಳೆಕಾಳು, ಉಪ್ಸಾರು ಖಾರ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೂ ಒಂದು ತುತ್ತು ಹೆಚ್ಚಾಗಿ ತಿನ್ನೋಣ ಅನಿಸುತ್ತೋ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಗ್ಲಾಸ್ ಬೇಳೆಕಾಳು ತೊಗೋತಾಯಿದ್ದೀನಿ. 3/4 ಗ್ಲಾಸು ಫ್ರೆಂಡ್ಸ್ ನಾನು ಹೆಸ್ರು ಕಾಳು ತೊಗೋತಾಯಿದ್ದೀನಿ. ಹೆಸ್ರು ಕಾಳು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೆಸ್ರು ಕಾಳನ್ನ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಜಾಸ್ತಿ ಯೂಸ್ ಮಾಡಿ. ಈಗ ಇದನ್ನ ಫ್ರೆಂಡ್ಸ್ ನಾನು 2 ಸಲ ವಾಶ್ ಮಾಡ್ಕೊತಾಯಿದ್ದೀನಿ. ನೀಟಾಗಿ 2 ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿರೋ ನೀರು 1 ಲೀಟ್ರ್ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಯಾಕೆ ಹಾಕಬೇಕು ಅಂದರೆ ಫ್ರೆಂಡ್ಸ್ 2 ಟೊಮೊಟೊನೂ ಹಾಕೋತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಒಂದು ಸ್ಪೂನ ಮೇಕೆ ಉಬ್ಬಿ ಬರಲ್ಲ ಫ್ರೆಂಡ್ಸ್. ಅದರಿಂದ ಇದೊಂದು ಟಿಪ್ಸ್. ಇದು ಬೇಳೆಕಾಳು ಹಾಕಿದಾಗ ಯಾವಾಗಲೂ 1 ಸ್ಪೂನ್ ಎಣ್ಣೆ ಹಾಕ್ಬಿಡಿ, ಆವಾಗ ಮೇಕೆ ವಿಷಲ್ ಬಂದಾಗ ಚೆಲ್ಲೋಗಲ್ಲ. 1 ಸ್ಪೂನ್ ಎಣ್ಣೆ ಹಾಕೋತಾಯಿದ್ದೀನಿ. ಈಗ ಆದಷ್ಟು ಗಾಣದ ಎಣ್ಣೆ ಉಪಯೋಗಿಸಿ. ಈಗ 1 ವಿಷಲ್ ತೊಗೋತೀನಿ ಫ್ರೆಂಡ್ಸ್. ಸೊಪ್ಪು ಹಾಕೋದ್ರಿಂದ 1 ವಿಷಲ್ ಸಾಕು. ಈಗ ಫ್ರೆಂಡ್ಸ್ ನನಗೆ ಅಂತಲೇ ಒಂದು ಮುದ್ದೆ ಇಟ್ಟು ಮಾಡ್ಕೊತಾಯಿದ್ದೀನಿ. ರಾಗಿ ಮುದ್ದೆ ತುಂಬಾ ಈಸಿ, ನೋಡ್ಕೊಳ್ಳಿ. ಈಸಿಯಾಗಿ ನೀವು ಒಬ್ರಿಗೂ ಬೇಕಾದರೂ ಮುದ್ದೆ ಮಾಡ್ಕೋಬೋದು. ಈಗ 1 ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮಾಮೂಲಿ ನಾನು ಹೇಳಿದ್ನೆಲ್ಲ ಗಂಜಿಗೂ ಅಷ್ಟೇ, ಮುದ್ದೆಗೂ ಅಷ್ಟೇ, ರೊಟ್ಟಿಗೂ ಅಷ್ಟೇ, ದೋಸೆಗೂ ಹಾಕೋತೀನಲ್ಲ ಅದೇ ರಾಗಿ ಹಿಟ್ಟು ಫ್ರೆಂಡ್ಸ್, ಸೇಮ್ ರಾಗಿ ಹಿಟ್ಟೆ. ಈಗ ಇದನ್ನು ಕದರ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕುದಿ ಬರಲಿ ಫ್ರೆಂಡ್ಸ್. ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಒಂದು 8 ನಿಮಿಷ ಇದು ಚೆನ್ನಾಗಿ ಕುದೀಲಿ. ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ಡಯಟಲ್ಲಿ ಡೈಲಿ ಒಂದು ಟೈಮ್ ಆದರೂ ರಾಗಿ ಮುದ್ದೆ ಯೂಸ್ ಮಾಡಿ, ಬೇಗ ವೆಯ್ಟ್ ಲಾಸ್ ಆಗ್ತೀರ. ಈಗ ಅದು ಕುದೀತಾ ಇರಲಿ ಫ್ರೆಂಡ್ಸ್. ಸಾಂಬಾರು ಆಗಿದೆಯಾ ಅಂತ ನೋಡೋಣ. ಸಾಂಬಾರು 1 ವಿಸಲ್ ಬಂದಿದೆ.
ಅದಕ್ಕೀಗ ನಾನು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ಬೆಂದಿದೆ ಕಾಳೆಲ್ಲ. ಈಗ ಅದಕ್ಕೆ ಫ್ರೆಶ್ ಆಗಿದೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು. ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಬಿಡಿಸಿಟ್ಕೊಂಡು ಯಾವುದೇ ಕಾರಣಕ್ಕೂ ನುಗ್ಗೆ ಸೊಪ್ಪು ಮಾತ್ರ ತೊಳೆಯೋಕ್ಕೆ ಹೋಗಬಾರ್ದು. ಕಾಟನ್ ಬಟ್ಟೆಲಿ ಒರೆಸ್ಕೊಬೇಡಿ. ನಮ್ಮ ಹತ್ರ ಗಿಡ ಇರೋದ್ರಿಂದ ನಾನು ಅಲ್ಲೇ ಫ್ರೆಶ್ಶಾಗಿ ಕಿತ್ಕೊಬಂದು ಫ್ರೆಶ್ಶಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಹತ್ರ ನುಗ್ಗೆ ಸೊಪ್ಪು ಮರ ಇದೆ. ಈಗ ಇದನ್ನು ಸ್ವಲ್ಪ ಜಾಸ್ತಿ ಬೇಯಿಸಬಾರ್ದು ಫ್ರೆಂಡ್ಸ್. ಇದನ್ನು ಒಂದು ಕೊತ ಅಂತ ಕುದಿ ಬಂದರೆ ಅದು ಸಾಂಬಾರು ಆಯಿತು ಅಂತ. ಈಗ ಇದು ಕುದೀತೈತೆ ಚೆನ್ನಾಗಿ, 8 ನಿಮಿಷ ಕುದಿಸಿದ್ದೀನಿ. ಈಗ ಇದಕ್ಕೆ ರಾಗಿ ಹಸಿಟ್ಟು ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿರುಗ್ತಾಯಿದ್ದಾಗ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಷ್ಟು ಬೇಕು ಇದಕ್ಕೆ ಹಸಿಟ್ಟು ಅಂತ. ಅದಕ್ಕೆ ತಕ್ಕಾಗಿ ಹಸಿಟ್ಟು ಹಾಕ್ಕೊಂಡು ಒಂದು ಸಮ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ರಾಗಿ ಮುದ್ದೆ ಏನು ಸಖತ್ತಾಗಿ ಕಾಣಿಸ್ತೈತೆ. ಇಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಮುದ್ದೆನ ಇನ್ನೊಂದು ತಿನ್ನೋಣ ಅನಿಸುತ್ತೆ. ಅಷ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ರಾಗಿ ಮುದ್ದೆ ಸಿಕ್ಕಾಬಟ್ಟೆ ಫೇವ್ರೇಟ್. ಅದರಲ್ಲೂ ನಾನು ಮಾಡೋ ಮುದ್ದೆನೇ ನನಗೆ ಫೇವ್ರೇಟ್ ಫ್ರೆಂಡ್ಸ್. ಇಷ್ಟೇ ಈಸಿಯಾಗಿ ಒಬ್ರಿಗೆ ಹೆಂಗೆ ಮುದ್ದೆ ಮಾಡ್ಕೊಳ್ಳೋದು ಅಂತೀರಾ. ನೋಡಿ ಈಗ ಏನು ಚೆನ್ನಾಗಿ ಬಂತು. ಈಗ ಮುದ್ದೆ ಫಿನಿಶ್ ಆಯಿತು. ಈಗ ಇದನ್ನು ಕಟ್ಕೊಳ್ಳೋಣ ಫ್ರೆಂಡ್ಸ್. ಉಂಡೆ ಕಟ್ಕೊಳ್ಳೋಣ. ತಳೆ ಎಲ್ಲ ಬಿಟ್ಟಿದೆ ಅಂದರೆ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಈಗ ಇದನ್ನು ನಾನು ಮುದ್ದೆ ಕಟ್ಕೋತೀನಿ. ಮಧ್ಯಾಹ್ನ ಟೈಮು ಮಿಸ್ ಮಾಡದಂತೆ 2 ಗಂಟೆಲಿ ರಾಗಿ ಮುದ್ದೆ ಯೂಸ್ ಮಾಡಿ. ಈಗ ಫ್ರೆಂಡ್ಸ್ ಇದನ್ನು ನಾನು ಮುದ್ದೆ ಕಟ್ತಾಯಿದ್ದೀನಿ. ನೋಡಿ ಇಷ್ಟೇ ಸಿಂಪಲ್, ಏನು ಚೆನ್ನಾಗಿದೆ ನೋಡಿ. ನೋಡ್ತಾಯಿದ್ರೆ ತಿನ್ನೋಣ ಅನ್ನಿಸ್ತೈತೆ. ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡು ಉಪ್ಸಾರು ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ. ಈಗ ಇದು ರೆಡಿಯಾಗಿದೆ. ಈಗ ನಾನು ಸೈಡಲ್ಲಿ ಖಾರ ಹಾಕಿದ್ದೀನಿ. ಈಗ ಅದು ಬೆಂದಿದೆ. ಒಂದು ಕುದಿ ಬಂದರೆ ಸಾಕು. ಸೊಪ್ಪು ಕರೆಕ್ಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಸಲ್ ಹಾಕ್ಬಾರ್ದು. ಈಗ ಮುದ್ದೆ ಹಾಕೋತಾ ಇದ್ದೀನಿ. ಮುದ್ದೆ ನೋಡಿ ಒಂದು ಸ್ವಲ್ಪನೂ ಹೊಡ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. 2 ಸೌಟು ಸೊಪ್ಪು ಕಾಳು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಸಿಕ್ಕಾಬಟ್ಟೆ ಇಷ್ಟ ನುಗ್ಗೆ ಸೊಪ್ಪು ಅಂದರೆ, ಅದಕ್ಕೆ 2 ಸೌಟು ಹಾಕೋತಾ ಇದ್ದೀನಿ. ಸ್ವಲ್ಪನೇ ಲೈಟಾಗಿ ಸಾಂಬಾರು ಹಾಕೋತಾ ಇದ್ದೀನಿ. ಉಪ್ಪೆಸರು ಖಾರ ಹಾಕ್ಕೊಂಡಿದ್ದೀನಿ. ಇದೆ ಇವತ್ತು ನನ್ನ ಮಧ್ಯಾಹ್ನದ 2 ಗಂಟೆ ಊಟ ಫ್ರೆಂಡ್ಸ್. ಇದ್ರ ಮೇಲೆ ನಾನು ಒಂದೇ ಒಂದು ಸಣ್ಣ ಬೌಲು ರೈಸ್ ತೊಗೊಂಡಿದ್ದೀನಿ. ಅಷ್ಟೇ ನನ್ನ ಮಧ್ಯಾಹ್ನದ ಊಟ. ಫುಲ್ಲು ಬ್ಯಾಟಿಂಗ್ ಫ್ರೆಂಡ್ಸ್. ಇದು ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ. ಬಿಸಿ ಇದ್ದಾಗಲೇ ತಿನ್ನಬೇಕು. ನೆಕ್ಸ್ಟು ನಾನು 4 ಗಂಟೆಗೆ ಇಷ್ಟು ಪಪಾಯ, ಇದು ನಮ್ಮ ಮರದ್ದೇ ಪಪಾಯ ತಿಂದಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ 5:30 ಡಿನ್ನರ್. ಇದು ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ನಲ್ಲ, ಅದೇ ಇತ್ತಲ್ಲ ಅವಲಕ್ಕಿದು, ಅದನ್ನೇ ನಾನು ಸಂಜೆ 5:30ಗೆ ತೊಗೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನು ಗಂಟೆಗೊಂದ್ಸಲಿ ಒಂದೊಂದು ಗ್ಲಾಸ್ ನೀರು ಕುಡಿತೀನಿ. ಊಟಕ್ಕೂ ಮುಂಚೆ ಅರ್ಧ ಗಂಟೆ ಮುಂಚೆ ಕುಡಿತೀನಿ. ಊಟ ಆದಮೇಲೆ ಅರ್ಧ ಗಂಟೆ ಕುಡಿತೀನಿ. ಒಟ್ಟಿನಲ್ಲಿ 2.5 ಲೀಟ್ರ್ ನಾನು ನೀರು ಕುಡಿದಿದ್ದೀನಿ ಫ್ರೆಂಡ್ಸ್. ನೀವು ಅಷ್ಟೇ ನೀರು ಮಿಸ್ ಮಾಡಬಾರ್ದು. ನೀರಾಗಿ ಕರೆಕ್ಟಾಗಿ ಕುಡ್ಕೊಬನ್ನಿ. ಇದೆಲ್ಲ ತಗೋತಾಯಿದ್ರು ನೀರು ಅಷ್ಟೇ ಇಂಪಾರ್ಟೆಂಟು. ಇದು ನಂದು ಸಂಜೆ 5:30 ಡಿನ್ನರ್ ಫ್ರೆಂಡ್ಸ್. ಈಗ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ಫ್ರೆಂಡ್ಸ್. ನನ್ನ ವೆಯ್ಟು 64 350. 64 80 ಇದ್ದೆ, 350 ಇದೆ. 450 ಗ್ರಾಮ್ ವೆಯ್ಟ್ ಲಾಸ್ ಆಗಿದ್ದೀನಿ ಫ್ರೆಂಡ್ಸ್ 2 ಡೇಗೆ ನಾನು. ಫ್ರೆಂಡ್ಸ್ ಡೇ 1ಗೆ ನನಗೆ 3000 ಜನ ಫಾಲೋವರ್ಸ್ ಆಗಿದ್ದೀರಿ. ತುಂಬಾ ಖುಷಿ ಇದೆ. ಹೀಗೆ ನಾನು ಫಾಲೋ ಮಾಡಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ. ಈ ಇದರಲ್ಲಿ ನಾನೇ ಗೆಲ್ಲಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್.